32 ಊರು ರೀ. ಅದ್ರಾಗ ಕೆಲವು ಊರುಗಳು ಎಷ್ಟು ಮಜಾ ಅದಾವ ಅಂದ್ರೆ ಹೆಸರು ಕೇಳಿದ್ರೇ ನೀವು ಕೇಳೇ ಇಲ್ಲ ಅಂತಂತ ಹೆಸರು. ಭಾಳ ವಿಚಿತ್ರ ಹೆಸರು. ಸ್ವಲ್ಪ ಊರುಗಳ ಹೆಸರು ಊರುಗಳು ಅದನ್ನೊಂದು ನಾವು ಮೊದಲ ಹೋಗಿರ್ತಕ್ಕಂಥ ಊರು ಅಂದರೆ ಮೊದಲು ನಮ್ಮ ಜಿಲ್ಲಾದೊಳಗೆ ಅಲ್ಲೇ ಶುರು ಮಾಡಿದ್ದೆ. ಗಂಗಾವತಿ ನಮ್ಮ ಊರು. ಬಸ್ ಹತ್ತಾನೆ ಕಂಡಕ್ಟರ್, ಎಲ್ಲಿಗೆಪ್ಪ ಅಂತ ಕೇಳ್ತಾರೆ. ಕುಡಿತೀನಿ ಅಂದವು. ಬಸ್ಸಿನಾಗ ಕುಡಿಬಾರ್ದು ಅಂದವು ಕಂಡಕ್ಟರ್. ಕುಡಿತೀನಿ ಎಲ್ಲೈತೆ? ಕುಡಿತೀನಿ ಅನ್ನೋ ಊರು ಬಳ್ಳಾರಿ ಜಿಲ್ಲೆಯಲ್ಲಿ ಐತೆ ಸ್ನೇಹಿತರೆ. ಕುಡಿತೀನಿ ಅಂತ ಅವ್ರ ಹೆಸರು. ಪಾಪ ಬೆಂಗಳೂರು ಕಂಡಕ್ಟ್ರಿಗೆ ಏನು ಗೊತ್ತಾ? ಬಸ್ಸಿನಾಗ ಕುಡಿಬಾರ್ದು ಉಳ್ಕೊಳ್ಳೋ ಮಗ ಇಲ್ಲರಿ, ಕುಡಿತೀನಿ ನನ್ನ ಊರು ಅದ, ಇಲ್ಲಿ ಕುಡಿಬಾರ್ದು. ಯಪ್ಪ ಮತ್ತೆ ಬಗಲಾಗಿರೋರು ಯಾರ ಹೇಳಿದರು, ಡ್ರೈವರ್ ಹೇಳಿದ ಕುದಿಸಿ. ಇನ್ನೊಂದು ಬಸ್ಸು ಎಲ್ಲಿಗೆ? ತಿಂತೀನಿ. ಆ ಬಸ್ಸಿನಾಗ ಕುಡಿತೀನಿ ಅಂತ ಒಬ್ಬವ, ಈ ಬಸ್ಸಿನಾಗ ತಿಂತೀನಿ ಅಂತ. ಎಲ್ಲಿ ಊರುಗಳಿವು? ತಿಂತೀನಿ ಅಂದರೆ ಯಾವುದು? ತಿಂತಿಣಿ ಮೌನೇಶ್ವರ. ಮತ್ತು ಕರಡಿ, ಇಲ್ಕಲ್. ಇಲ್ಕಲ್ ಹೆಸರು ಕೇಳಿದ್ರೆ ಅಲ್ಲ, ಬರೇ ಇಲ್ಕಲ್ ಕೇಳಿರಿ. ಇಲ್ಕಲ್ ಅದಕ್ಕೆ ಫೇಮಸ್ ಅಮ್ಮ? ಸೀರೆ ಗಂಡ್ಮಕ್ಳು ಹೇಳೋರು ಇಂಥವಲ್ಲ, ಹೆಣ್ಮಕ್ಳು ಹೇಳೋರು. ಇಲ್ಕಲ್, ಅದ್ರ ಪಕ್ಕದಾಗ ತುಂಬ ಅಂತ ಒಂದು ಊರು, ಅದ್ರ ಪಕ್ಕದಾಗ ಕರಡಿ ಅಂತ ಒಂದು ಊರು. ಇವು ಮೂರೂ ಸೇರಿದ್ರೆ ಬೆಂಗಳೂರು ಹಂಚ್ಕೊಂಡ್ಬಿಡ್ತಾವೆ. ಬೆಂಗಳೂರವ್ರು ಇಲ್ಕಲ್ ಸೀರೆ ತೊಗೊಳಕಂತ ಬಸ್ ಸ್ಟ್ಯಾಂಡ್ನಾಗ ಇಳಿದ್ರು. ಇಲ್ಕಲ್ಲಾಗ ಪ್ರೈವೇಟ್ ಬಸ್ಸಿನಾಗ ಕೂಗಾಕತ್ತಿದ್ದ. ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್. ಅಯ್ಯಯ್ಯೋ, ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆನೇ ಬೇಡ ಲಂಗನ ಬೇಡ, ನಡ್ರಿ ಹೋಗೋಣ ಅಂತ. ಅವು ಊರ ಹೆಸರು ಇಲ್ಕಲ್ಲು, ತುಂಬ ಕರಡಿ. ಇನ್ನೊಂದು ಊರು ಐತಿ, ಊರ ಹೆಸರು ಹುಡುಗಿ. ಎಲ್ಲೈತೆ ಗೊತ್ತಿಲ್ಲ? ಹುಮನಾಬಾದ್ ತಾಲೂಕು ಹತ್ರ ಐತಿ ಹುಡುಗಿ ಅಂತ ಊರ ಹೆಸರು. ಇರಲಿ, ಬೇಡ ಅನ್ನೋದಿಲ್ಲ. ಆದರೆ ಇವು ಬಸ್ ಕಂಡಕ್ಟ್ರು ಬಸ್ ಹೋಗ್ಬಿಡ್ತೈತೆ, ಟೆಂಪೋದವ್ರು ಇರ್ತಾರೆ ನೋಡ್ರಿ, ಅಯ್ಯಯ್ಯಪ್ಪ ಅನಾಹುತಾವ. ಅವ್ರು ಕೂಗೋದು ನೋಡ್ಬೇಕು ನೀವು. ಕಡೆ ಬಸ್ ಹೋತು, ನಮ್ಮ ಟೆಂಪೋಗೆ ಬರ್ರಿ, ಎಲ್ಲಿಗೆ ಹೋಗತ್ರಿ ಹುಡುಗಿ? ಗಾಬರಿ ಆಗ್ಬಿಟ್ಟ, ಕೂಗಾಕೈತಿ ಬಿಟ್ಟಿವ. ಬಸ್ಸಿನವ್ರು ಎಷ್ಟು ಜಾಸ್ತಿ ತೊಗೊಂಡ್ರೆ ಅದಕ್ಕಿಂತ ಕಡಿಮೆ ತೊಗೊಂತೀವಿ ನಾವು. ಅವ್ರು 25 ರೂಪಾಯಿ ತೊಗೊಂತಾರೆ, ನಮ್ದು 10 ರೂಪಾಯಿ. ಕೂಗಾಕೈತೆ, 10 ರೂಪಾಯಿ ಕೊಡುಗೆ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ. ಮದುವೆ ಆಗ್ಲಾರ್ದು ಓಸು ಯಪ್ಪ 10 ರೂಪಾಯಿ ಒಂದು ಹುಡುಗ, ಯಪ್ಪ 100 ರೂಪಾಯಿ ತೊಗೊಳ್ಳೋ, ಒಂದು 10 ಕೊಡು, ಕನ್ಯಾ ಸಿಗುವಲ್ಲ. ಊರ ಹೆಸರು ಹುಡುಗಿ. ಕೂಗವ್ರು ಅನಾಹುತ ಮಾಡ್ತಾರೆ. 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ. ಮತ್ತು ಇನ್ನೊಂದು ಊರು ಐತಿ, ಸ್ಟಾಪ್ ಆದ ಬಸ್. ಜನಿವಾರ ಯಾರು ಹೇಳಿರಿ? ಜನಿವಾರದವ್ರು ಹೇಳಿರಿ. ಓಸು ಮಂದಿ ಬ್ರಾಹ್ಮಣರು ಇಳಿದು ಬಿಟ್ರಿ ಕೆಳಗೆ. ಊರ ಹೆಸರು ಜನಿವಾರ. ಆ ಕಡೆ ಮಲೆನಾಡು ಕಡೆ ಐತಿ. ಮತ್ತೊಂದು ಊರು ಶಿವನ ಪಾದ ಇತ್ತು, ಊರ ಹೆಸರು ಐತಿ. ಶಿವನ ಪಾದ ಯಾರ್ರಿ? ಶಿವನ ಪಾದ ಯಾರ್ರಿ? ಶಿವನ ಪಾದ ಯಾರ್ರಿ? ಶಿವನ ಪಾದಕ್ಕೆ ಹೋಗೋರು ಬರ್ರಿ. ಯಪ್ಪ ಮದುವೆಗೆ ಹೊಂಟೀವಿ ನಾವು, ನೀನೇನ ಶಿವನ ಪಾದ ಐತಿ. ಇನ್ನು ನಮ್ಮದು ಬಿಡಲ್ರಿ, ಉತ್ತರ ಪ್ರದೇಶ ಕಡೆ ಹೋದ್ರಂತೂ ಅನಾಹುತ ಯವ್ವ. ಊರ ಹೆಸರು ಏನು ಗೊತ್ತೈತೇನ? ಲೌಡಿ. ಕಂಡಕ್ಟ್ರು ಹೋಗ್ಕೊತಿರ್ತಾರೆ, ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಯಾವೋ, ಲೌಡಿ ಯಾವೋ, ಲೌಡಿ. ಇವು ನಮ್ಮ ಮಂದಿ ಯಪ್ಪ ಏನು ಉಸಿರಿಲ್ಲ ಇದು, ಲೌಡಿ. ಇನ್ನೊಂದು ಊರು ಐತಿ, ಯೋಗಿ ಆದಿತ್ಯನಾಥ್ರ ಅಲ್ಲಿ ಮುಖ್ಯಮಂತ್ರಿ. ಅಲ್ಲಿ ಅವರು ಅವ ಆದಿತ್ಯನಾಥ್ರಿಗೆ ಕೈ ಮುಗಿದು ನಿಮ್ಮಂಥವು ಕೈ ಬೇಕೈತಾನ. ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ಮಿನಿಸ್ಟ್ರ, ನಮ್ಮ ಊರ ಹೆಸರು ಚೇಂಜ್ ಮಾಡ್ರಪ್ಪ. ನಮಗೆ ನಾಚಿಕೆ ಆಗಿಬಿಟ್ಟೈತಿ. ಯಾವ ಊರಲ್ಲಿ ಅಂದ್ರೆ ಬೋಸುಡಿರಿ ಅಂದವು. ಉತ್ತರ ಪ್ರದೇಶದಾಗ ಐತ್ರಿ ಬೋಸುಡಿ ಅಂತ ಒಂದು ಊರು ಐತಿ. ಇದ್ರ ಚಿಂತಿಲ್ಲ, ಬಸ್ ಸ್ಟ್ಯಾಂಡ್ ಕೂಗಾವ್ ಕಂಡಕ್ಟರ್ನ ಏನು ಮಾಡ್ಬೇಕಂತ ಹೇಳಿದ್ರು. ಬೋಸುಡಿ ಕಾವನ್, ಬೋಸುಡಿ ಕಾವನ್, ಬೋಸುಡಿ ಕಾವನ್, ಬೋಸುಡಿ ಕಾವನ್. ಮೈನೂ ಅಂತಾರೆ ಒಬ್ಬಕ್ಕೆ, ಏನು ಅನ್ಸಂಗಿಲ್ಲ. ಆ ಊರು ಬಂದಿನ ಬೋಸುಡಿ ವಾಲ ಹೋದ್ರು, ಬೋಸುಡಿ ವಾಲ ಹೋದ್ರು, ಬೋಸುಡಿ ವಾಲ. ಅದಕ್ಕಲ್ಲೇ ಅಪ್ಪ ಹೇಳೋದು, ಒಂದ ಊರಾಗಿದ್ರೆ ಜ್ಞಾನ ಬೆಳೆಯೋದಿಲ್ಲ. ಅದಕ್ಕೆ ದೇಶ ತಿರುಗು, ಕೋಶ ಓದು ಅಂತ. ಇಲ್ಲ ಲೈಬ್ರರಿ ಐತಾ? ದಯವಿಟ್ಟು ಲೈಬ್ರರಿಗಳಿದ್ರೆ ಬಳಸಿಕೊಳ್ರಿ.
ಹಳ್ಳಿ ಊರಾಗ ಲೈಬ್ರರಿದ ಊರಾಗ ಮನೆಗೆ ಪೇಪರ್ ತರಿಸೋರು ಕಟ್ಟಿ ಮ್ಯಾಗ ಪೇಪರ್ ಹಾಕ್ತಾರೆ. ಓಣಿ ಯುವಕರೆಲ್ಲ ಬಂದು ಆ ಪೇಪರ್ ಓದ್ತಾರೆ. ನಿಮ್ಮಲ್ಲಿ ಯಾರ ಮ್ಯಾಗ್ಝಿನ್ ತರಿಸ್ತಿದ್ರು ಅಂದ್ರೆ, ಲೈಬ್ರರಿ ಇರಲಿಲ್ಲ ಅಂದ್ರೆ ಯಾವ್ದಾರು ಒಂದು ದೊಡ್ಡ ಹಾಲ್ ನೋಡ್ರಿ, ಗುಡಿ ಕಟ್ಟಿ ನೋಡ್ರಿ, ಅಲ್ಲಿ ಪೇಪರ್ ಓದೋದಾಗಿಂದ ಅಲ್ಲಿ ಒಯ್ದು ಹಾಕ್ರಮ್ಮ ಪೇಪರ್ ತರಿಸೋರು. ನಿರುದ್ಯೋಗಿಗಳು ಇರ್ತಾರೆ, ಪೇಪರ್ ತೊಗೊಳಕ್ಕೆ ರೊಕ್ಕಿರ್ಲಾರ್ದಂಥ ಜನ, ಬೇಕಾದಷ್ಟು ಜನ ಯುವಕರದಾರ ನಮ್ಮಲ್ಲಿ. ಆ ಪೇಪರ್ ಹಾಕ್ರಿ, ಅದರ ಉದ್ಯೋಗಕ್ಕೆ ಅರ್ಜಿ ಹಾಕ್ತಾರೆ, ಪೇಪರ್ ಓದ್ತಾರೆ. ಇವತ್ತು ಏನಿಲ್ಲ, ಎಲ್ಲ ಹೋಗ್ಬಿಟ್ಟು ಬರೀ ದಿಕ್ಕದ ಟಿಂಗ್ 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 ಟಿಂಗ್. ಯಪ್ಪ ಏನು ನೋಡ್ತಾರೆ ರೀ ಮೊಬೈಲು. ಹಾಂ, ನಾ ಕಾರ್ಯಕ್ರಮ ಶುರು ಮಾಡಿದಾಗ ಇಷ್ಟು ಮೊಬೈಲ್ ಇರಲಿಲ್ಲ ರೀ. ಅದ್ರಾಗ ಕ್ಯಾಮ್ರಾ ಬಂದಂತೂ ಸತ್ತೋಗಿಬಿಟ್ಟು ನಾನಂತೂ. ಮೊದಲೆಲ್ಲ ಫೋಟೋ ಭಾಳ ತೆಗಿಸ್ಕೊಂಡ್ರೆ ಆಯುಷ್ಯ ಕಮ್ಮಿ ಅಂತೀರಿ. ಫೋಟೋ ತೆಗಿಸ್ಕೊಂತಿದ್ದಿಲ್ಲ, ಆಯುಷ್ಯ ಕಮ್ಮಿ ಆಕೈತಿ. ಈಗ ನನಗೆ ಸೆಲ್ಫಿಯಾಗಿ ತೆಗಿಸ್ಕೊಳೋದು ನೋಡಿದ್ರೆ ನಾ ಸತ್ತ ಒಂದು 20 ವರ್ಷ ಆಗ್ಬೇಕಾಗಿತ್ತು ರೀ. ಯಪ್ಪ ಸೆಲ್ಫಿ ಮೋಡ್ ಕಂಡು ಹಿಡ್ದು ನನ್ನ ಕೈಯಾಗ ಸಿಗ್ಬೇಕು, ಅವನು ಓಡಿಸಾಡಿ ಓದಿದ್ದೀನಿ ನೋಡಿ ನಾನು ಬೇಕಂತ. ಹಾಂ, ಏನು ರೀ ಗೌರವ ಇಲ್ಲ ಸರ. ಓಣೆಂತ್ರಿ ನನಗೆ ಸ್ವಲ್ಪ ನಗರಿ ಅಂತಾನ. ನಿಮ್ಮಂಥವ್ರು ನಗಿಸಿ ನನ್ನ ನಗು ಹಾಳಾಗಿ ಹೋಗೈತಿ ರೀ. ಉಚ್ಛಳ ಮಗನ ಬೈನ. ಆಮೇಲೆ ರೀ ಎಷ್ಟು ಸಲಿಗೆ ತೊಗೊಂತಾರಂದ್ರೆ ಬರ್ರಿ ಇದತ್ತ ಯಾಳಕ್ಕೂ ಅಂತಾರೆ ರೀ, ನಗರಿ ಅಂತಾರೆ. ನಂಗೆ ನಗಕ್ಕಾಗೋದಿಲ್ಲ. ಯಾಕೆ? ಅವನು ಬೂಟ್ಗಾಲ ನನ್ನ ಕಾಲು ತುಳಿತಿರ್ತೈತಿ ರೀ. ಇದು ಗೌರವನ? ಇಲ್ಲ ಐಬೇ ಕೂತಿದ್ವಿ ನಾವು ಸರ್. ಅವರಿಗೆ ಬೇಸರ ಸರ್, ಸ್ಟೇಜ್ ಮೇಲೆ ಕೂತ್ಬಿಡು ನಡ್ರಿ ಅಂತ. ಪರಿ ಬರೋದ ನಿಂದ್ರದು ಯಾರು ಏನು ಇತ್ತಾಗ ನೋಡ್ರಿ ಅನ್ನೋದು ನಗು ಅನ್ನೋದು. ತಾವು ಮೇಕಪ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಿಂದಿರ್ತಾರೆ. ನನಗೇನೂ ಇಲ್ಲ, ನೀನು ಹಂಗೆ ಸುಮ್ಮನೆ ನಗು ಅಂತ. ಎಷ್ಟು ವಿಚಿತ್ರ ಆಗೈತಿ ಪ್ರಪಂಚ ಅಂದರೆ, ಜೀವನ ಮಾಡೋದು ಕಷ್ಟ ಆಗೈತಿ ಸ್ನೇಹಿತರೆ. ಹಾಂ, ಹಂಗೆ ಜನಿವಾರ ಅಂತ ಊರೈತೆ. ಮತ್ತೇನು ಪ್ರಧಾನಿ ಯಾರು? ನಾವೆಲ್ಲ ಮೋದಿ ಅಂತ ಹೇಳ್ತೀವಿ. ಪ್ರಧಾನಿ ಅಂತ ಒಂದು ಊರೈತೆ. ಹಾಂ, ನೆಕ್ಸ್ಟ್ ಕಿಡಿಗೇಡಿ. ಅಥಣಿ ತಾಲೂಕ್ನಾಗ ಐತ್ರಿ ಕಿಡಿಗೇಡಿ. ಕಿಡಿಗೇಡಿ ನಾವು ಮುದುಕ್ ಕೇಳೋದು ಕೆಳಗೆ, ಅವ ಕಿಡಿಗೇಡಿ. ಊರ ಹೆಸರು ಕಿಡಿಗೇಡಿ. ಇನ್ನೊಂದು ಊರೈತಿ ಬಾಚಣಿಕೆ ಅಂತಂದು ಊರೈತಿ. ಬಾಚಣಿಕೆ ಅಂತ ನನಗೊಂದು ಕೊಡೋ ಒಂದು ಒಬ್ಬವ. ನಿನ್ನ ತಲೆಯಾಗ ಕೂದಲಿಲ್ಲದೆ ನೀನು ಯಾ ಬಾಚಣಿಕೆ ತೊಗೊಳ್ತೀನಿ? ಒಂದು ಬಾಚಣಿಕೆ ಕೊಡ್ರಿ ಅಂತ ಕಂಡಕ್ಟ್ರ್ ರೊಕ್ಕ ಕೊಟ್ರೆ, ಬೆಂಗಳೂರು ಕಂಡಕ್ಟ್ರ್. ನಿನ್ನ ತಲೆ ಮ್ಯಾಗ ಕೂದಲಿಲ್ಲ ಲೋ ಮರ. ಊರ ಹೆಸರು ಬಾಚಣಿಕೆ. ಎಷ್ಟು ಊರ್ರಿ ಕರ್ನಾಟಕದಾಗ. ಹಂಗೆ ಬೇರೆ ಬೇರೆ ರಾಜ್ಯದ ಊರುಗಳು ಹುಡುಕಿದ್ರೆ ನಾವು ಧನ್ಯರಾಗಿ ಹೋಗ್ತೀವಿ. ಎಲ್ಲ ಊರುಗಳದ್ದು ವೈಶಿಷ್ಟ್ಯ, ಕರ್ನಾಟಕದಂತೂ ನಂಬರ್ 1 ವೈಶಿಷ್ಟ್ಯ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ವೈವಿಧ್ಯಮಂತ ಊರು ಬೇರೆ ಕಡೆಗಳಿಗಿಲ್ಲ. ನಾವೆಷ್ಟು ಸುಖವಾಗಿದ್ದೀವಿ ಅಂದ್ರೆ, ನಮಗೆ ಭೂಕಂಪ ಇಲ್ಲ, ಚಂಡಮಾರುತ ಬಂದದ್ದು ಗೊತ್ತಿಲ್ಲ. ನೀರಿಲ್ದ ಸಾಹಿತ್ಯವಾಗಲಿ, ನಾವು ನೀರಾಗ ಮುಳುಗಿ ಸಾಯಂಗಿಲ್ಲ. ಹಾಂ, ಎಷ್ಟು ಸೇಫ್ ಅದೀವಿ ಕರ್ನಾಟಕ ಪುಣ್ಯಭೂಮಿ. ಯಾಕಂದ್ರೆ ದಾನಮ್ಮ ದೇವಿ ಅಂತ ಮಹಾನುಭಾವಿ ಇದ್ದಂಥ ಊರು, ಬಸವಣ್ಣ ಸರ್ವಜ್ಞ. ಏನು ಎಂಥ ಅದ್ಭುತ ಅಂದ್ರೆ, ಎಲ್ಲರೂ ಬೆಂಗಳೂರು ಕರ್ನಾಟಕಕ್ಕೆ ಬಂದು ಇರೋದಕ್ಕೆ ರೀ. ಎಲ್ಲ ಊರುಗಳು ಅಪಾಯ, ನೆರೆಹಾವಳಿ, ಸಮುದ್ರ ಸಮೀಪ ಐತೆ, ಸಮುದ್ರಕ್ಕೆ ಬಂತು, ಭೂಕಂಪ ಆಯ್ತು. ಹೆಂಗದೀವಿ ಇಲ್ಲಿ? ಯಾಕಂದ್ರೆ ಶರಣರ ನಾಡು. ಎಷ್ಟು ಆರಾಮದೀವಿ ನಾವು. ಮಳೆ ಇಲ್ಲ ಅಂತ ಒಂದು 2 ವರ್ಷ ಗುಳಾಡಿದ್ವಿ. ಹೆಂಗೆ ಬಂತು ಮಳೆ ಈ ವರ್ಷ, ಸಾಕೋಯಪ್ಪ ಅನ್ನಂಗಾಗೈತೆ. ಹೌದಾ? ಅದಕ್ಕಿದು ಪುಣ್ಯಭೂಮಿ. ಅದಕ್ಕೆ ಇಲ್ಲಿ ಇಂಥ ಕಾರ್ಯಕ್ರಮ ನಡೀತಾವೆ. ಕೆಲವು ಊರುಗಳಿಗೆ ಜೀವನದಾಗ ಒಂದೇ ಸಲ ಹೋಗಿವಿ ನಾವು. ಬೇರೆ ಟೈಮ್ ಕರ್ಸಕ್ಕೆ ಅವ್ರ ಹತ್ರ ಸಂಪತ್ತಿಲ್ಲ, ಅವರಿಗೆ ಯೋಗ್ಯತೆ ಇಲ್ಲ ಅಂತಲ್ಲ, ಪಾಪ ಐತೆ, ಪರಿಸ್ಥಿತಿ ಹಂಗೈತೆ. ಬರಗಾಲ, ಬಸ್ ಫೆಸಿಲಿಟಿ ಇಲ್ಲ, ರೋಡ್ ಕೆಟ್ಟು ಹೋಗ್ಯಾವ. ಅದಕ್ಕೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಅತ್ಯಂತ ಪುಣ್ಯವಂತರು. ಅದಕ್ಕೆ ಚಪ್ಪಾಳೆ ತಟ್ಟದ ಮೂಲಕ ಭಗವಂತನಿಗೆ ನಾವು ಗೌರವವನ್ನು ಚಲೋ. ನೆಕ್ಸ್ಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಹೇಳ್ತೀನಿ, ಅರ್ಥ ಆಕೈತೆ ಅಂತ ನಿಮಗೆ ಕೆಲಸ ಮಾಡ್ತೀವಿ. ಏನು ನಮ್ಮ ಮಾತನ್ಯಾಗ ಸುಮ್ಮನೆ ಫೋನ್ ಮಾಡ್ತೀವಿ ನಾವು. ಎಲ್ಲಿದೆಯಾ? ದೋಸ್ತ ಒಂದು ಕೆಲಸ ಮಾಡಂತ. ನಾವು ಏನು ಕೆಲಸ ಮಾಡ್ಬೇಕು ನಾವು? ನಮಗೆ ಸರ್ಗಳು ಫೋನ್ ಮಾಡೋ ಮುಂದೆ ಹಂಗೆ ರೀ, ಸರ್ ಹೇಳ್ರಿ ಸರ್ ಮಾಮನಿಗೆ ಮಾಡ್ತದೆ ಸರ್, ಒಂದು ಕೆಲಸ ಮಾಡಿ ಸರ್. ಸರ್ ಫೋನ್ನಾಗ ಏನು ಕೆಲಸ ಮಾಡ್ಬೇಕು? ಏನು ಕೆಲಸ ಮಾಡಿ ಸರ್? ಎಷ್ಟೊತ್ತಿಗೆ ಬರ್ತೀರಿ ನೀವು ಊರಿಗೆ? ಹೇಳ್ಬೇಕ್ರಿ IB ರೆಡಿ ಆಯ್ತು ನಿಮ್ಮ ಸಲಾಗಿ. ಅದು ಸರ್ ಒಂದು ಕೆಲಸ ಮಾಡಿ ಸರ್, ನೀವು ಎಲ್ಲಿದ್ದೀರಿ ಅಂತ ಕೇಳಕ್ಕೆ ಒಂದು ಕೆಲಸ ಮಾಡಿ. ಅಲ್ಲಿ ಹೇಳೋದು ಕೆಲಸ ಮಾಡ್ಬೇಕನ್ನ ಸುಮ್ಮನೆ ಕೆಲಸ ಮಾಡಿ. ಇನ್ನು ಕೆಲವರು ಯೋಚನೆ ಮಾಡಂತೆ ಸುಮ್ಮನೆ ಅಲ್ಲ. ಇಂಥ ಒಂದು ಸಣ್ಣ ಹಳ್ಳಿಯಾಗ ಇಂಥ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿರಂದ್ರೆ ಯೋಚನೆ ಮಾಡಿ. ಏನು ಯೋಚನೆ ಮಾಡೋದು? ಮಾಡಿ ದಣದವ್ರು ಇಂಥ ಕಾರ್ಯಕ್ರಮ ಮಾಡಿ ಸುಮ್ಮನೆ ಯೋಚನೆ ಮಾಡಿ. ಇಲ್ಲಡ ನನಗೆ 4 ಮಕ್ಕಳು, ಯೋಚನೆ ಮಾಡಿ. ಉತ್ಸಳ ಮಗನ ನೀ ಮಾಡ್ಬೇಕು, ನಾನು ಯಾಕೆ ಮಾಡ್ಬೇಕಲ್ಲ? ನಮಗೆ ಹೇಳ್ತಾನೆ ನಮ್ಮ 4 ಮಕ್ಕಳು, ಯೋಚನೆ ಮಾಡಿ. ಇನ್ನು ಕೆಲವ್ರು ಲೆಕ್ಕ ಹಾಕತ್ತಿತ್ತ ಅಲ್ಲ, ಎಷ್ಟು ಮಂದಿಗೆ ಊಟದ ವ್ಯವಸ್ಥೆ ಚೇರ್ ಮಾಡ್ಯಾರಂದ್ರೆ
ಲೆಕ್ಕ ಅಲ್ಲಪ್ಪ, ಹೆಣ್ಮಕ್ಳು ಸೀರಿಯಲ್ ಬಿಟ್ಟು ಬಂದು ಕುಂತಾರ ಅಂದ್ರೆ ಲೆಕ್ಕ ಬರೀ ಲೆಕ್ಕ ಹಾಕು, ಒಂದು ಕೆಲಸ ಮಾಡು, ಯೋಚನೆ ಮಾಡು, ಮತ್ತೇನು ತಗೊಳ್ಳಿ. ಈಗ ದಾನಮ್ಮ ದೇವಿನ ತಗೋ ಬರ್ತಾಳ ಅಂತ ತಗೊಂಡು ಹಾಂ, ಈಗ ಕರ್ನಾಟಕನ ತಗೊಳಪ್ಪ, ಸುಮ್ಮನೆ CM ತಗೋ, ಕರ್ನಾಟಕನ ತಗೋ, ಕಡೆಗೆ ಎಲ್ಲಿಗೆ ಬರ್ತೀರಿ ಇಲ್ಲೋಡ ನನ್ನ ತಗೋ. ನಾನು ಈ ಊರಿಗೆ ಬಂದಾಗ ಏನಿದ್ದಿಲ್ಲ, ಪಾನ್ ಶಾಪ್ ಇಟ್ಟು ಬಿಸ್ನೆಸ್ ಶುರು ಮಾಡಿ ಇವತ್ತು ಫೈನಾನ್ಸ್ ಮಾಡಕತ್ತೀನಿ. ನೀ ಏನೇ ಹೇಳ ಪ್ರಾಣೇಶ, ಹೆಣ್ಮಕ್ಳಿಗೆ ನಂಬಾರ್ದಪ್ಪ. ಈಗ ನಾನು ಹೆಂಡ್ತಿನ ತಗೋ, ಓದ್ ಮಗ ಹಂಗೆ ಅನಬಾರ್ದಲ್ಲ, ಸುಮ್ಮನೆ ತಗೋ. ನನ್ನ ಮಕ್ಕಳನ್ನ ತಗೋ ಅಂತಾನೆ, ನನ್ನ ಮಕ್ಕಳನ್ನ ತಗೋ, ನಮ್ಮ ಅಪ್ಪನ ತಗೋ, ನಮ್ಮ ಅವ್ವನ ತಗೋ, ಸುಮ್ಮನೆ ಮಾತು. ಇವು ಯಾರಿಗೂ ನಾವು ಹೇಳಿಕೊಟ್ಟಿಲ್ಲ, ಸಹಜ ಮಾತನ್ನ ಬರ್ತಾವೆ. ಇದ್ರಾಗ ಇಷ್ಟು ಹಾಸ್ಯ ಐತಿ. ಇನ್ನು ಕೆಲವರು ಅಂತಿರ್ತಾರೆ, ನೋಡ್ಬೇಕೈತಿ ನೀನು ಇವತ್ತು ಕಾರ್ಯಕ್ರಮ ಬರಲಾರ್ದವ್ರು ನಾಳೆ ಭೇಟಿ ಆಗ್ತಾರಲ್ಲ, ಅವ್ರು ಗೆಳೆಯರಿಗೆ ಹೇಳ್ತಾರೆ, ನೀನು ನಾವು ಬರ್ಬೇಕಾಗಿತ್ತಲೇ, ನೋಡ್ಬೇಕಿತ್ತು ನೀನು, ಏನು ಸ್ಟೇಜ್, ಏನು ಮೈಕ್, ನೋಡ್ಬೇಕಿತ್ತು, ಎಷ್ಟು ಖರ್ಚು ಮಾಡಾರಲ್ಲ, ನೋಡ್ಬೇಕಿತ್ತು ನೀನು, ಏನು ಮೈಕ್ ಸಿಸ್ಟಮ್ಲೆ ನೋಡ್ಬೇಕಿತ್ತು ನೀನು, ಏನು ಲೈಟಿಂಗಲ್ಲೇ ನೋಡ್ಬೇಕಿತ್ತು, ರಾತ್ರಿ 9:10 ಮಂದಿ ಕೂತ್ಕೊಂಡಿದ್ರು ನೋಡ್ಬೇಕಿತ್ತು ನೀನು, ಹೆಣ್ಮಕ್ಳ ಬಂದಿದ್ರು ನೋಡ್ಬೇಕಿತ್ತು ನೀನು.